ಶುಭೋದಯ! ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಅಥವಾ ಉಗಾದಿ ಚೈತ್ರ ಮಾಸದ ಮೊದಲ ದಿನ. ಭಾರತದ ಅನೇಕ ಕಡೆಗಳಲ್ಲಿ ಈ ದಿನ ಹೊಸ ವರ್ಷದ ಮೊದಲ ದಿನ ಅಥವಾ ಹೊಸ ವರ್ಷದ ಹಬ್ಬವಾಗಿ ಯುಗಾದಿಯನ್ನು ಆಚರಿಸಲಾಗುತ್ತದೆ. ಅಂದರೆ ಹೊಸ ಯುಗದ ಆರಂಭ. ನಿಮ್ಮ ಬಾಳಲ್ಲಿ ಬೇವಿನ ಕಹಿಗಿಂತ ಬೆಲ್ಲದ ಸಿಹಿಯೇ ಹೆಚ್ಚಿರಲಿ ಎಂದು ಆಶಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಎರಡನ್ನೂ ಸಮನಾಗಿ ಹಂಚ್ಕೋಬೇಕು. ಬರೀ ಸಿಹಿನೇ ಬೇಕು ಅಂದ್ರೆ ಹೇಗೆ? ಆದ್ರೂ ನಿಮ್ ಜೀವನದಲ್ಲಿ ಸಿಹಿನೇ ಜಾಸ್ತಿ ತುಂಬಿರ್ಲಿ, ಕಹಿ ಕಡಿಮೆ ಇರ್ಲಿ ಎಂದು ಆಶಿಸುತ್ತೇನೆ. ಮೊದ್ಲಿಗೆ ನಾನಿಲ್ಲಿ ಒಬ್ಬಟ್ಟು ಸಾಂಬಾರ್ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದ್ ಬಾಣ್ಲಿಗೆ ಸ್ವಲ್ಪ ಎಣ್ಣೆ, 1 ಸ್ಪೂನ್ ಜೀರಿಗೆ, ಮೆಣಸು ಸ್ವಲ್ಪ, ಮೆಂತ್ಯ ಸ್ವಲ್ಪ, ಹಾಗೆ ಸ್ವಲ್ಪ 1/4 ಟೀ ಸ್ಪೂನ್ ಗಸಗಸೆ, 10ರಿಂದ 12 ಚಿಕ್ಕಬಳ್ಳಾಪುರ ಮೆಣಸಿನ್ಕಾಯಿ, ಸ್ವಲ್ಪ ಸ್ಪೈಸಿ ಇರ್ಲಿ ಸಾಂಬಾರ್ ಚೆನ್ನಾಗಿರುತ್ತೆ ಅಂತ. ಮತ್ತೆ 6 to 7 ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಮತ್ತೆ ಕೊತ್ತಂಬರಿ ಬೀಜ ಸ್ವಲ್ಪ ಹಾಕೋಬೇಕು. ಅದ್ರ ಜೊತೆ ಲಾಸ್ಟಿಗೆ 1 ಬೌಲು ಹಸಿ ಕೊಬ್ಬರಿನೇ ಸೇರಿಸಿ ಚೆನ್ನಾಗಿ ಎಣ್ಣೆಲೆಲ್ಲ ಬಾಡಿಸ್ಕೋಬೇಕು. ಬಾಡಿಸ್ಕೊಂಡು ಬೇಯಿಸಿಟ್ಟಂತ ಬೇಳೆ, ಆಮೇಲೆ ಅದೇ ಬೇಳೆ ನೀರಲ್ಲಿ ನೆನ್ಸಿಟ್ಟಂತ ಹುಣ್ಸೆಹಣ್ಣು ಮತ್ತೆ ಕರಿಬೇವು, ಅದ್ರ ಜೊತೆ ಕೊತ್ತಂಬರಿ, 1 ಸ್ಪೂನ್ ಸಾಂಬಾರ್ ಪುಡಿ ಹಾಕ್ತಿದ್ದೀನಿ. ಮತ್ತೆ ಅದ್ರ ಜೊತೆ ಅರ್ಧ ಸ್ಪೂನ್ ಹಸಿ ಜೀರಿಗೆ, 10ರಿಂದ 12 ಹಸಿ ಬೆಳ್ಳುಳ್ಳಿ, ಹುರಿದಿರೋದು ಹಾಕೋಬೇಕು, ಹಸಿದು ಹಾಕೋಬೇಕು. ಮತ್ತೆ ಸೇಮ್ ಅದೇ ಒಬ್ಬಟ್ಟು ನೀರ್ ಏನಿರುತ್ತೋ ಅದನ್ನೇ ಹಾಕೊಂಡು ರುಬ್ಕೋಬೇಕು. ಬೇರೆ ನೀರ್ ಯೂಸ್ ಮಾಡಬಾರ್ದು. ಬೇಳೆ ಬೇಯಿಸ್ಬೇಕಾದ್ರೇನೆ ಜಾಸ್ತಿ ನೀರ್ ಹಾಕೊಂಡು ಬೇಯಿಸ್ಕೋಬೇಕು. ಬೇರೆ ನೀರ್ ಹಾಕಿದ್ರೆ ಸಾಂಬಾರ್ ಅಷ್ಟು ಟೇಸ್ಟ್ ಇರಲ್ಲ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಬಾಣ್ಲಿಲಿ ಕರಿಬೇವು, ಜಜ್ಜಿರೋ ಬೆಳ್ಳುಳ್ಳಿ, ಸಾಸಿವೆ, 1 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಂಡು ಸಾಂಬಾರಿಗೆ ಸೇರಿಸ್ಕೊಂಡು ಕುದಿಸಿಟ್ಕೋಬೇಕು. ಬೇಕಿದ್ರೆ 1 ಸ್ಪೂನು ಸಾಂಬಾರ್ಗೆ ರುಬ್ಬಿರೋ ಅಂತ ಹೂರ್ಣ ಕೂಡ 1 ಸ್ಪೂನ್ ಸೇರಿಸ್ಕೋಬಹುದು. ಸಾಂಬಾರ್ ತುಂಬಾ ಟೇಸ್ಟಿ ಆಗಿರುತ್ತೆ. ಮತ್ತೆ ಸೈಡಲ್ಲಿ ಹಾಗೆ ಆಲೂಗೆಡ್ಡೆ ಪಲ್ಯಕ್ಕೂ ರೆಡಿ ಮಾಡ್ಕೊಂಡೆ. ಸೇಮ್ ಎಲ್ಲರ ಮನೇಲೂ ಹೇಗ್ ಮಾಡ್ತಾರೋ ಹಾಗೆ ಉದ್ದುದ ಈರುಳ್ಳಿ ಹಚ್ಕೊಂಡು, ಆಲೂಗೆಡ್ಡೆ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಇಷ್ಟೇ ಸೇರಿಸ್ಕೊತಾ ಇದ್ದೀನಿ. ಏನಕ್ಕೆ ಅಂದ್ರೆ ನಮ್ಮ ಮನೇಲಿ ಖಾರ ಒಬ್ಬಟ್ಟು ಇಷ್ಟಪಡ್ತಾರೆ. ಹಾಗಾಗಿ ಈ ಹೂರ್ಣನ ಸೇಮ್ ಅದೇ ಕನಕಕ್ಕೆ ಸೇರಿಸಿ ಸಂಜೆ ಹೊತ್ತು ಖಾರ ಒಬ್ಬಟ್ಟು ಮಾಡ್ತೀವಿ. ಹಾಗಾಗಿ ಸ್ಮೂತ್ ಆಗಿ ಸ್ಮ್ಯಾಶ್ ಮಾಡ್ಕೊಂಡು ಆಲೂಗೆಡ್ಡೆ ಪಲ್ಯನು ಮಾಡಿ ಎತ್ತಿಟ್ಕೊಂಡೆ ಸೈಡ್ಗೆ. ಎಲ್ಲರೂನು ಯುಗಾದಿ ಹಬ್ಬ ಅಂದ್ರೆ ಆಲೂಗೆಡ್ಡೆ ಪಲ್ಯ, ಕೋಸಂಬರಿ ಮಾಡೇ ಮಾಡ್ತಾರೆ. ಅದ್ರ ಜೊತೆ ಮಾವಿನಕಾಯಿ ಚಿತ್ರಾನ್ನ. ನಮ್ಮನೇಲೂ ಅದೇ ತರ ಆಲೂಗೆಡ್ಡೆ ಪಲ್ಯ, ಕೋಸಂಬರಿ, ಮಾವಿನಕಾಯಿ ಚಿತ್ರಾನ್ನ ಇಷ್ಟೂನು ಮಾಡ್ತೀವಿ. ಹಾಗೆ ಇದನ್ನ ಆಲೂಗೆಡ್ಡೆ ಪಲ್ಯನ ಸೈಡಿಗೆ ಎತ್ತಿಟ್ಕೊಂಡು ಮತ್ತೆ 1 ಬಾಣ್ಲಿಗೆ ಎಣ್ಣೆ, ಚಿತ್ರಾನ್ನಕ್ಕೆ ಎಣ್ಣೆ ಸೇರಿಸ್ಕೊಂಡು ಬಾಣ್ಲಿಗೆ ಸ್ವಲ್ಪ ಸಾಸಿವೆ ಅದು ಕಪ್ಪಗಾದ ನಂತರ, ಚಿಟ್ಲತ್ತಲ್ಲ ಅದು ಕಪ್ಪಗಾದ ನಂತರ ಆಸ್ ಯೂಶುವಲ್ ಚಿತ್ರಾನ್ನ ಹೇಗ್ ಮಾಡ್ತೀವಿ ಎಲ್ರ ಮನೇಲೂ ಸೇಮ್ ಕನ್ಸಿಸ್ಟೆನ್ಸಿಯಲ್ಲೇ ಮಾಡ್ತೀನಿ. ಸೇಮ್ ಅದ್ರಲ್ಲೇ ಮತ್ ಕಡ್ಲೆ ಬೀಜನ್ ಮಾತ್ರ ಹುರ್ಕೊಂಡ್ಬಿಟ್ಟು ಅದು ಸಿಪ್ಪೆ ತೆಕ್ಕೊಂಡು ಎರಡೆರಡು ಮಾಡ್ಕೋತೀನಿ. ಏನಕ್ಕೆ ಅಂದ್ರೆ ಅದು ತುಂಬಾ ರುಚಿಯಾಗಿರುತ್ತೆ. ಅದೇ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಮಾವಿನಕಾಯಿ ಚಿತ್ರಾನ್ನಕ್ಕೆ. ಈ ತರ ಮಾಡ್ಕೊಂಡ್ರೆ ನಿಮ್ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ತರ ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ. ನಂತರ ಕರಿಬೇವು, ಕಡ್ಲೆ ಬೀಜ ಆತರ ಮಾಡ್ಕೊಂಡಿದ್ನಲ್ಲ ಹೋಳು, ಆತರ ಅದನ್ನ ಕಡ್ಲೆ ಬೀಜ, ಸ್ವಲ್ಪ ಕಡ್ಲೆ ಬೇಳೆ, ಸ್ವಲ್ಪ ಉದ್ದಿನ ಬೇಳೆ, ನಂತರ ಸ್ವಲ್ಪ ಜೀರಿಗೆನು ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಆಮೇಲೆ ಬಾಡಿಸ್ಕೊಂಡು ನಾವು ಹಸಿಮೆಣಸಿನ್ಕಾಯಿ, ನಂತರ ಆಮೇಲೆ ಸ್ವಲ್ಪ ಈರುಳ್ಳಿ ಬೇಕಿದ್ರೆ ಯೂಸ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಹಸಿ ಕೊಬ್ಬರಿ ಯೂಸ್ ಮಾಡ್ಕೋಬಹುದು. ನಾನಿಲ್ಲಿ ಈರುಳ್ಳಿನೇ ಯೂಸ್ ಮಾಡ್ಕೋತಾ ಇದ್ದೀನಿ. ಈರುಳ್ಳಿನ ಚೆನ್ನಾಗಿ ಕೆಂಪಗಾಗೋವರೆಗೂ ಬಾಡಿಸ್ಕೋಬೇಕು. ಬಾಡಿಸ್ಕೊಂಡು ನೀವು ಬೇಕಿದ್ರೆ ಹಸಿ ಕೊಬ್ಬರಿ ಯೂಸ್ ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ, ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳಿ ಹಾಗೆ ಸ್ವಲ್ಪ. ಆಮೇಲೆ ನಾವು ಕೊನೆಯದಾಗಿ ಈ ತುರ್ದಿಟ್ಕೊಂಡಿರ್ತೀವಲ್ಲ, ಈ ತುರ್ದಿಟ್ಕೊಂಡಿರೋ ಅಂತ ಮಾವಿನಕಾಯಿ
ನೋಡಿ ಒಂದ್ ಮಾವಿನಕಾಯಿ ತಗೊಂಡಿದೀನಿ. ನಾನ್ ತೋತಾಪುರಿ ಮಾವಿನಕಾಯಿ ತಗೊಂಡಿದೀನಿ. ಅಷ್ಟು ಹುಳಿ ಇರಲ್ಲ ಅಂತ. ನಮ್ಮನೇಲಿ ಜಾಸ್ತಿ ಹುಳಿ ಯಾರು ಇಷ್ಟ ಪಡಲ್ಲ. ಹಾಗಾಗಿ ಅದನ್ನ ಚೆನ್ನಾಗಿ ಕೊನೆಯದಾಗಿ ಒಂದ್ 5 ಮಿನಿಟ್ಸ್ ಎಣ್ಣೆಲಿ ಬಾಡ್ಸ್ಕೊಂಡು ಅರ್ಶಿನದ ಪುಡಿ ಸೇರ್ಸಿದ್ರೆ ಒಂದ್ ಸೂಪರ್ ಆಗಿರೋ ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗುತ್ತೆ. ಇದಕ್ಕೆ ನಿಂಬೆ ಹಣ್ಣು ಏನು ಸೇರ್ಸೋದ್ ಬೇಕಿಲ್ಲ. ಅದ್ರಲ್ಲಿ ಹುಳಿ ಸಾಕಷ್ಟು ಇರೋದ್ರಿಂದ ಚೆನ್ನಾಗಿರುತ್ತೆ. ನಿಂಬೆಹಣ್ಣು ಸೇರ್ಸಿದ್ರೆ ಹೆವಿ ಅನ್ಸುತ್ತೆ, ಅದ್ ಚೆನ್ನಾಗಿರಲ್ಲ. ಇಷ್ಟೇ ಮಾವಿನಕಾಯಿ ಚಿತ್ರಾನ್ನ ಇಷ್ಟ ಮಾಡಿದ್ರೆ ರೆಡಿ ಆಗುತ್ತೆ. ಮತ್ ಒಂದ್ ಸೈಡ್ ಅಲ್ಲಿ ಕೋಸಂಬರಿ ಆಸ್ ಯೂಶುವಲ್ ಹೆಸರು ಬೇಳೆ ನೆನ್ಸಿಟ್ಟಿರೋ ಅಂತದ್ದು ನೀಟಾಗಿ ತೊಳೆದು ನೆನ್ಸಿಟ್ಕೊಂಡು ಇಟ್ಕೊಂಡಿದೀನಿ. ಅದ್ರ ಜೊತೆ ಒಂದ್ ಸೌತೆಕಾಯಿ ಯೂಸ್ ಮಾಡ್ಕೊಂಡಿದೀನಿ. ಒಂದ್ ಸೌತೆಕಾಯಿ ನಮ್ಮನೇಲಿ ಹೆಸರು ಬೇಳೆ ಕಡಿಮೆ ಆಗಿ ಸ್ವಲ್ಪ ಸೌತೆಕಾಯಿ ಜಾಸ್ತಿ ಹಾಕ್ತಿವಿ. ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರ್ಸ್ಕೊಬೇಕು. ಹಾಗೆ ಒಂದು ಒಗ್ಗರಣೆ ಹಾಕೊಂಡಿರ್ತೀನಿ. ಸೇಮ್ ಅದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕರಿಬೇವು, ಬೇಕಿದ್ರೆ 2 ಒಣಮೆಣಸಿನ್ಕಾಯಿ ಸೇರ್ಸ್ಕೋಬಹುದು. ಇಷ್ಟ ಹಾಕಿ ಒಗ್ಗರಣೆ ಮಾಡಿ ಸೈಡ್ ಅಲ್ಲಿ ಇಟ್ಕೊಂಡಿರ್ತೀನಿ. ಉಪ್ಪು ಬೆರ್ಸಲ್ಲ. ಉಪ್ಪು ಊಟದ ಜೊತೆನೆ ಸೈಡ್ ಅಲ್ಲಿ ಬಾಳೆ ಎಲೆ ಮೇಲೆ ಬೆರೆಸ್ಬಿಡ್ತೀವಿ. ಉಪ್ಪು ಬೆರ್ಸಿದ್ರೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ನೀರ್ ಬಿಟ್ಕೊಂಡ್ಬಿಡುತ್ತೆ. ಕೋಸಂಬರಿ ಅಷ್ಟು ಚೆನ್ನಾಗಿರಲ್ಲ. ಈ ತರ ಒಗ್ಗರಣೆ ಸೇರಿಸಿ ಒಗ್ಗರಣೆ ಬೆರೆಸ್ಕೊಂಡಿದೀನಿ. ಇಷ್ಟ ಆದ್ರೆ ಕೋಸಂಬರಿ ರೆಡಿ. ಎಲ್ಲಾ ಐಟಮು ಬೇಗ ಬೇಗ ಆಗುತ್ತೆ. ಓನ್ಲಿ ಸ್ವಲ್ಪ ಒಬ್ಬಟ್ಟು ಸುಡೋದ್ ಮಾತ್ರ ಸ್ವಲ್ಪ ಲೇಟ್ ಆಗುತ್ತೆ. ಕೊನೆಯದಾಗಿ ತುರ್ದಿಟ್ಕೊಂಡಿರೋಂತ ಹಸಿ ಕೊಬ್ಬರಿನೂ ಸೇರಿಸಿ ಇಡ್ತಿದೀನಿ. ಹಸಿ ಕೊಬ್ಬರಿ ಹಾಕಿದ್ರೇನೆ ಕೋಸಂಬರಿಗೆ ಚೆನ್ನಾಗಿರೋದು. ಇಲ್ಲಾಂದ್ರೆ ಅಷ್ಟು ಟೇಸ್ಟಿ ಇರಲ್ಲ ಅಂತ ನನಗನ್ಸುತ್ತೆ. ಒಬ್ಬೊಬ್ರು ಹಸಿ ಕೊಬ್ಬರಿ ಸ್ಕಿಪ್ ಮಾಡ್ಕೋಬಹುದು ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ. ಮತ್ತೆ ಒಂದ್ ಬಾಣ್ಲಿಗೆ ಎಣ್ಣೆ ಹಾಕಿ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕರಿಬೇವು, ಸ್ವಲ್ಪ ಕೊತ್ತಂಬರಿ ಹಾಕಿ ಒಗ್ಗರಣೆ ಮಾಡ್ಕೊಂಡ್ರೆ ಕೋಸಂಬರಿ ರೆಡಿ ಆಗುತ್ತೆ. ಒಂದ್ ಪಾವ್ ಬೇಳೆ ಹಾಕೊಂಡ್ರೆ ಅದು ಚೆನ್ನಾಗಿ ಕುದಿ ಬಂದು ಸ್ಮ್ಯಾಶ್ ಆಗೋ ತರ ಇದ್ದಾಗ ಸ್ಟವ್ ಆಫ್ ಮಾಡಿ ನೀರೆಲ್ಲ ನೀಟಾಗಿ ಫುಲ್ಲುನು ಬಗ್ಗಿಸ್ಕೊಬಿಡ್ಬೇಕು. ಬಗ್ಗಿಸ್ಕೊಂಡು ಬೇಳೆಗೆ ಒಂದ್ ಪಾವ್ ಬೇಳೆ ತಗೊಂಡಿರ್ತೀವಲ್ಲ ಅದೇ ಒಂದ್ ಪಾವ್ ಕನ್ಸಿಸ್ಟೆನ್ಸಿಲಿ ಬೆಲ್ಲ ಹಾಕ್ಬಿಟ್ಟು ಸಣ್ಣ ಉರಿಲಿ ಪಾಕ ಬರೋವರ್ಗುನು ಚೆನ್ನಾಗಿ ಕುದಿಸ್ಬೇಕು. ಕುದಿಸಿ ಕೊನೆಯದಾಗಿ ನೀವ್ ಒಂದ್ ಕಾಯಿ ತಗೊಂಡಿದ್ರೆ ಒಂದ್ ಕಾಯಿ ಸೇರಿಸ್ಬಿಟ್ಟು ಅದನ್ನು ಸ್ವಲ್ಪ ಒಂದ್ 5 ನಿಮಿಷ ಬಾಡಿಸ್ಕೊಂಡು ಆಫ್ ಮಾಡ್ಕೊಂಡು ಅದನ್ನ ಬಿಸಿ ಬಿಸಿ ಇರೋವಾಗ್ಲೇ ಮಿಕ್ಸಿಲಾದ್ರೂ ರುಬ್ಕೋಬಹುದು, ಇಲ್ಲ ರುಬ್ಬಿಸ್ಕೊಂಡ್ ಬರ್ಬೋದು. ಹಾಗಾಗಿ ಅದು ಸೇಮ್ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇರುತ್ತೆ. ಅದೇ ರೀತಿ ಕನಕಕ್ಕೂ ಅಷ್ಟೇ ನಾವು ನಾನ್ ಮುಕ್ಕಾಲ್ ಭಾಗ ರವೆ ತಗೊಂಡ್ರೆ ಸ್ವಲ್ಪ 1/4% ಅಷ್ಟೇ ಮೈದಾ ಯೂಸ್ ಮಾಡೋದು. ಮೈದಾ ಅಷ್ಟಿಷ್ಟ ಆಗಲ್ಲ, ಆದ್ರೂ ಕರೆಕ್ಟ್ ಆಗಿ ಬರುತ್ತೆ ಕನ್ಸಿಸ್ಟೆನ್ಸಿ. ಚೆನ್ನಾಗಿ ಕಲ್ಸಿ ನಾದ್ಬಿಟ್ಟು ಎಣ್ಣೆ ಹಾಕಿ ಸ್ವಲ್ಪ ನೆನೆಯಕ್ ಬಿಟ್ಬಿಡ್ಬೇಕು 1 or 2 hour. ಅವಾಗ ನೀಟಾಗಿ ಸ್ಮೂತ್ ಆಗಿ ಬರುತ್ತೆ ಈ ತರ ಒಬ್ಬಟ್ಟು. ಇದು ಪರ್ಫೆಕ್ಟ್. ನಾನು ಸಕ್ಕರೆ ಯೂಸ್ ಮಾಡಲ್ಲ ನಮ್ಮನೇಲಿ. ಫುಲ್ಲು ಬೆಲ್ಲ ಯೂಸ್ ಮಾಡೋದ್ರಿಂದ ತುಂಬಾ ಟೇಸ್ಟಿ ಆಗಿರುತ್ತೆ. ಸಕ್ಕರೆ ಯೂಸ್ ಮಾಡಿದ್ರೆ ಸ್ವಲ್ಪ ಒಬ್ಬಟ್ಟು ಗಟ್ಟಿಯಾಗಿ ಬರುತ್ತೆ, ಅಷ್ಟು ಸ್ಮೂತ್ ಆಗಿ ಬರಲ್ಲ. ಫುಲ್ಲುನು ಬೆಲ್ಲನೇ ಯೂಸ್ ಮಾಡಿದ್ರೆ ತುಂಬಾ ಸಾಫ್ಟ್ ಅಂಡ್ ಟೇಸ್ಟಿ ಆಗಿರುತ್ತೆ. ಮತ್ತೆ ಮತ್ತೆ ಒಂದಲ್ಲ 2 ಒಬ್ಬಟ್ಟು ತಿನ್ಬೇಕು ಅನ್ಸುತ್ತೆ ಅಟ್ ಎ ಟೈಮ್. ಸೂಪರ್ ಆಗಿರುತ್ತೆ ಒಬ್ಬಟ್ಟು. ಹಾಗೆ ಇದೇ ರೀತಿ ನಮ್ಮ ಮನೇಲಿ ಸಿಂಪಲ್ ಆಗಿ ಯುಗಾದಿ ಹಬ್ಬ ಆಚರಣೆ ಆಯ್ತು. ನಿಮ್ ಮನೇಲೆಲ್ಲ ಹೇಗೆ ಯುಗಾದಿ ಆಚರಣೆ ಮಾಡ್ತೀರಾ? ಏನೇನ್ ಪದ್ಧತಿ ಇದೆ ಅದನ್ನೆಲ್ಲ ಕಮೆಂಟ್ ಅಲ್ಲಿ ತಿಳಿಸ್ತೀರಿ ಅಲ್ವಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು.